ಗೇಟ್ಗಳನ್ನು ಬದಲಾಯಿಸ್ತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆ. ಡಿ.ಕೆ. ಶಿವಕುಮಾರ್ ಅವರಿಗೆ ಅದನ್ನು ಮನವರಿಕೆಯನ್ನು ಮಾಡಿಕೊಟ್ಟಿದ್ದೀವಿ. ಈ ವರ್ಷಕ್ಕೆ ಅದನ್ನ ಹೊಸ ಗೇಟ್ಗಳಿಗೆ ತಾಂತ್ರಿಕ ವರದಿಯನ್ನು ಪಡ್ಕೊಂಡು ಆ ವರದಿ ಇನ್ನೊಂದು 10-12 ದಿವಸದಲ್ಲಿ ನಮ್ಮ ಕೈ ಸೇರುತ್ತೆ. ಅದರ ತಕ್ಷಣಕ್ಕೆ ಅದನ್ನ ಗೇಟ್ಗಳನ್ನು ಬದಲಾವಣೆ ಮಾಡಬೇಕು ಅಥವಾ ಏನು ಮಾಡಬೇಕು ಅಂತ ಒಂದು ತಾಂತ್ರಿಕ ವರದಿ ಬರುತ್ತೆ. ಅದು ಬಂದ ಮೇಲೆ ಅದನ್ನ ಪುನಃ ಮತ್ತೆ ಎಲ್ಲ ಗೇಟ್ಗಳನ್ನು ಹೊಸದಾಗಿ ನಿರ್ಮಾಣ ಮಾಡಿ ಅದನ್ನು ಹಾಕುವಂಥ ಕೆಲಸಕ್ಕೆ ಈಗಾಗಲೇ ನಾವು ಚಾಲನೆಯನ್ನು ಕೊಟ್ಟಿದ್ದೀವಿ. ಆ ಹೊಸ ಗೇಟ್ಗಳಾದರೆ ಮುಂದಿನ ಮತ್ತೊಂದು 20-25 ವರ್ಷ ನಮಗೆ ಯಾವುದೇ ತೊಂದರೆ ಬರೋದಿಲ್ಲ ಅಂತಕ್ಕಂಥ ಒಂದು ಆಲೋಚನೆ ಇಟ್ಕೊಂಡು ಅದನ್ನು ಮಾಡ್ತಾ ಇದ್ದೀವಿ. ನಿಮಗೆ ನೀರು ಕಡಿಮೆ ಆಗಲಾರ್ದಂಗೆ ನೋಡ್ಕೊಂಡು ಹೋಗುವ ವ್ಯವಸ್ಥೆ ಮಾತ್ರ ಅದನ್ನು ನಾವು ಮಾಡ್ತೀವಿ. ಅದು ಹೆಂಗೆ ಬತ್ತು ಹೆಂಗೆ ಬರಕತ್ತೈತಿ ಅದ್ರ ಬಗ್ಗೆ ಯಾವುದೇ ಚರ್ಚೆ ಪತ್ರಿಕೆಯಲ್ಲೂ ಬೇಡ, ಯಾವ್ದು ಮಾಧ್ಯಮದಲ್ಲೂ ಬೇಡ. ಒಟ್ಟಾರೆ ರೈತರಿಗೆ, ಬೆಳೆಗಳಿಗೆ ಮತ್ತು ಜಾನುವಾರುಗಳಿಗೆ, ಜನರಿಗೆ ಕುಡಿ ನೀರಿನ ಸಮಸ್ಯೆ ಆಗಲಾರ್ದಂಗೆ ಜೂನ್ 15ನೇ ತಾರೀಕು ತನಕ ನಮಗೆ ಎಷ್ಟು ನೀರು ಬೇಕು ಅದನ್ನ ಪೂರೈಸಲಿಕ್ಕೆ ಅದನ್ನ ಒಂದು ಕ್ರಮವನ್ನ ಈಗಾಗಲೇ ಪ್ರಾರಂಭ ಆಗಿದೆ. ಅದರ ಜೊತೆಗೆ ಇವತ್ತು ವಿದ್ಯುತ್ ಕ್ಷೇತ್ರದಲ್ಲಿ ಇವತ್ತೇನು ನಾವು ಈಗ ದರೋಡೆ ಮಾಡ್ತಾ ಇದನ್ನ ಇದರ ಜೊತೆಗೆ ಸುಮಾರು 9 ಕಡೆ ನಿರಂತರ ಆಮೇಲೆ ಇಲ್ಲಿ ಪೈಪ್